ಓಂ ಶಾಂತಿ. ಇಂದು ಮಾನವನ ಜೀವನದಲ್ಲಿ ಮನಸ್ಸಿನಲ್ಲಿ ಶಾಂತಿಯೇ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪ್ರತಿ ಕ್ಷಣ ನನ್ನ ಮನಸ್ಸನ್ನು ನಾನು ಶಾಂತವಾಗಿ ಇಟ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾನೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇವತ್ತು ನಮಗೆ ಮನಸ್ಸಿನಲ್ಲಿ ಶಾಂತಿಯ ಅನುಭವವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೆಕೆಂಡಿಗೂ ಕೂಡ ಮನಸ್ಸಿನಲ್ಲಿ ಅಶಾಂತಿ ಜಾಸ್ತಿ ಆಗ್ತಾನೆ ಇದೆ. ಯಾವಾಗ ಮನಸ್ಸಿನಲ್ಲಿ ಅಶಾಂತಿ ಇರ್ತದೋ, ಟೆನ್ಷನ್ ಇರ್ತದೋ, ಆಗ ನಾವು ಯಾವ ಕಾರ್ಯ ಮಾಡ್ಲಿಕ್ಕೆ ಹೋದ್ರೂ ಕೂಡ ಅದರಲ್ಲಿ ನಮಗೆ ಸರಿಯಾಗಿ ಸಫಲತೆ ಸಿಗೋದಿಲ್ಲ. ಕಾರ್ಯ ಮಾಡಿದ ನಂತರ ನಮಗೆ ಖುಷಿ ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ಯಾವುದೇ ಕಾರ್ಯವನ್ನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಮೊದಲು ಮನಸ್ಸು ಶಾಂತವಾಗಿರಬೇಕು. ನಮ್ಮ ಮನಸ್ಸನ್ನ ಶಾಂತವಾಗಿಟ್ಕೊಳ್ಳಿಕ್ಕೆ ಇವತ್ತು ನಮಗೆ ಬರ್ತಾ ಇಲ್ಲ. ಅದಕ್ಕೆ ಕಾರಣ ಏನು? ಯಾವ ಕಾರಣದಿಂದ ಇವತ್ತು ನಮ್ಮ ಮನಸ್ಸು ಶಾಂತ ಇಲ್ಲ ಅಂತ ಕೇಳಿದ್ರೆ, ನಾವು ಪ್ರತಿಯೊಬ್ಬರು ಬೇರೆಯವರ ಕಡೆ ಬೆರಳು ಮಾಡ್ತೀವಿ. ನಮ್ಮ ಸಂಬಂಧಿಗಳ ಕಾರಣದಿಂದ ನನಗೆ ಶಾಂತಿಯಿಂದ ಇರ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಬಾಸ್ ನನಗೆ ಶಾಂತಿಯಿಂದ ಇರ್ಲಿಕ್ಕೆ ಬಿಡ್ತಾ ಇಲ್ಲ, ನಮ್ಮ ಆಫೀಸರ್ ಕಾರಣದಿಂದ ನನಗೆ ಶಾಂತಿಯಿಂದ ಇರ್ಲಿಕ್ಕೆ ಆಗ್ತಾ ಇಲ್ಲ, ಇಂತಹ ಸಮಸ್ಯೆಯ ಕಾರಣದಿಂದ ನನಗೆ ಶಾಂತಿಯಿಂದ ಇರ್ಲಿಕ್ಕೆ ಆಗ್ತಾ ಇಲ್ಲ. ಈ ರೀತಿ ಅನೇಕ ಕಾರಣಗಳನ್ನ ನಾವು ಯಾಕೆ ಶಾಂತಿಯಿಂದ ಇರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ನಾವು ಹೇಳ್ತಾ ಇರ್ತೀವಿ. ಆದರೆ ವಾಸ್ತವದಲ್ಲಿ ಅನೇಕ ಕಾರಣಗಳನ್ನ ಹೇಳ್ತಾ ಇರುವಂತಹ ನಾವು ಮೊದಲು ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ನನ್ನನ್ನ ಯಾರೂ ಅಶಾಂತ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿಯವರೆಗೂ ನಾನು ಸ್ವಯಂ ಅಶಾಂತ ಆಗೋದಿಲ್ವೋ, ಎಲ್ಲಿಯವರೆಗೂ ನನ್ನ ಮನಸ್ಸನ್ನು ನಾನು ಅಶಾಂತ ಮಾಡ್ಕೊಳ್ಳೋದಿಲ್ವೋ, ಅಲ್ಲಿಯವರೆಗೂ ಜಗತ್ತಿನ ಯಾವ ಶಕ್ತಿಯೂ ನನ್ನ ಮನಸ್ಸನ್ನು ಅಶಾಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಾಂತಿ ಅನ್ನುವಂಥದ್ದು ಅದ್ಭುತ ಶಕ್ತಿಯಾಗಿದೆ. ಯಾರ ಜೀವನದಲ್ಲಿ ಶಾಂತಿ ಇರ್ತದೋ ಅವರು ಮಹಾನ್ ಸಾಧನೆಯನ್ನ ಮಾಡಬಹುದು. ಇವತ್ತು ಜಗತ್ತಿನಲ್ಲಿ ನಾವು ಎಷ್ಟು ಜನ ನೋಡ್ತಾ ಇದ್ದೀವೋ, ವಿಜ್ಞಾನಿಗಳನ್ನ ನೋಡ್ತಾ ಇದ್ದೀವೋ, ಅವರು ಒಂದೊಂದು ವಸ್ತುವನ್ನು ಸಂಶೋಧನೆ ಮಾಡಬೇಕಾದಾಗ ಅವರು ಮೊದಲು ಶಾಂತಿಯಲ್ಲಿ ಕುತ್ಕೊಳ್ತಾರೆ. ಅಂದ್ರೆ ಜಗತ್ತಿನಿಂದ ದೂರ ಆಗಿ ಒಬ್ಬರೇ ಕುತ್ಕೊಂಡು ಶಾಂತಿಯಲ್ಲಿ ವಿಚಾರ ಮಾಡ್ತಾ ಮಾಡ್ತಾ ಒಂದು ಹೊಸ ವಸ್ತುವನ್ನ ಕಂಡುಹಿಡಿತಾರೆ. ಯಾವುದೇ ಹೊಸ ವಸ್ತುವಿನ ಸಂಶೋಧನೆ ಮಾಡಬೇಕು ಅಂದ್ರೆ ಮೊದಲು ಅವರು ಜಗತ್ತಿನ ಶಬ್ದದಿಂದ ದೂರ ಆಗ್ತಾರೆ. ಎರಡನೇದಾಗಿ ಮನಸ್ಸನ್ನ ಶಾಂತವಾಗಿಟ್ಕೊಂಡು ಆ ಕಾರ್ಯವನ್ನ ಮಾಡ್ತಾರೆ. ಆಗ ಅವರಿಗೆ ಆ ಕಾರ್ಯದಲ್ಲಿ ಸಫಲತೆ ಸಿಗ್ತದೆ. ಹಾಗೆ ನಮ್ಮ ಜೀವನದಲ್ಲಿ ಪ್ರತಿ ಕಾರ್ಯದಲ್ಲೂ ನಮಗೆ ಸಫಲತೆ ಸಿಗಬೇಕು ಅಂದ್ರೆ ಮೊದಲು ನಮ್ಮ ಮನಸ್ಸು ಬಹಳಷ್ಟು ಶಾಂತಿಯಲ್ಲಿ ಇರಬೇಕು. ಹಾಗಿದ್ರೆ ಮನಸ್ಸನ್ನ ನಾವು ಶಾಂತವಾಗಿ ಇಟ್ಕೊಳ್ಬೇಕು ಅಂದ್ರೆ ನಾವೇನು ಮಾಡಬೇಕು? ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಮಗೆ ಶಾಂತಿ ಬೇಕಾಗಿದೆ ನಿಜ, ಆದರೆ ನಾವು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಒಂದೇ ಸಂಕಲ್ಪವನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ಇವರು ನನ್ನನ್ನು ಶಾಂತಿಯಿಂದ ಇರ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಬೇರೆಯವ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ನಾವು ಶಾಂತಿಯನ್ನ ಕಳ್ಕೊಳ್ತೀವಿ. ಯಾವ ರೀತಿ ನಮ್ಮ ಪರಿವಾರದಲ್ಲಿ ಯಾರಾದ್ರೂ 4 ಜನ ಇದ್ರೆ ಆ 4 ಜನರಿಗೆ ನಾವು ಹೇಳ್ತಾ ಇರ್ತೀವಿ ನನಗೆ ಶಾಂತಿಯಿಂದ ಇರ್ಲಿಕ್ಕೆ ಬಿಡಿ ಅಂತ. ಅವರು ಹೇಳ್ತಾರೆ ಆಯ್ತು ನೀವು ಆರಾಮಾಗಿರಿ, ಶಾಂತಿಯಿಂದ ಇರಿ ಅಂತ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಅವ್ರು ಯಾವುದೋ ಒಂದು ಇಂತಹ ಕಾರ್ಯ ಮಾಡ್ತಾರೆ, ಅದರಿಂದ ಪುನಃ ನಮ್ಮ ಮನಸ್ಸು ಅಶಾಂತ ಆಗ್ತದೆ. ಯಾವಾಗ ಪುನಃ ಮನಸ್ಸು ಅಶಾಂತ ಆಗ್ತದೋ ಆಗ ನಾವು ಪುನಃ ಅವ್ರಿಗೆ ಹೇಳ್ತೀವಿ ನೀವು ಹೇಳಿದ್ರೆ ನಮಗೆ ಶಾಂತಿಯಿಂದ ಇರ್ಲಿಕ್ಕೆ ಬಿಡ್ತೀವಿ ಅಂತ, ಮತ್ತೆ ನೀವು ನಮ್ಮ ಮನಸ್ಸನ್ನ ಅಶಾಂತ ಮಾಡಿದ್ರಿ ಇಂಥ ಕಾರ್ಯ ಮಾಡಿ ಅಂತ. ಅಂದ್ರೆ ಯಾವ ವ್ಯಕ್ತಿಗಳಿಂದ ನಾವು ಶಾಂತಿಯನ್ನ ಬಯಸ್ತಾ ಇದ್ದೀವೋ ಆ ವ್ಯಕ್ತಿಗಳು ನಮಗೆ ಶಾಂತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಅವರ ಜೀವನದಲ್ಲೇ ಇವತ್ತು ಶಾಂತಿ ಇಲ್ಲ. ಅಂದ್ರೆ ಜಗತ್ತಿನ ಯಾವ ವ್ಯಕ್ತಿಗಳಿಂದಲೂ ನಮಗೆ ಶಾಂತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೇನಾದ್ರೂ ಶಾಂತಿ ಬೇಕು ಅಂದ್ರೆ ಅದನ್ನ ಜಗತ್ತಿನಲ್ಲಿ ಹುಡುಕೋ ಬದಲು ಮೊದಲು ನನ್ನಲ್ಲೇ ನಾನು ಅದನ್ನ ಹುಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಏಕೆಂದ್ರೆ ನನಗೆ ಶಾಂತಿ ಬೇಕಾಗಿರೋದು ನನ್ನ ಮನಸ್ಸಿಗೆ ಶಾಂತಿ ಬೇಕು ಅಂತ ನಾವು ಕೇಳ್ತಿದ್ದೀವಿ ಅಂದ್ರೆ ಮನಸ್ಸಿನಲ್ಲಿ ನಾವು ಶಾಂತಿಯನ್ನ ಹುಡುಕಲಿಕ್ಕೆ ಪ್ರಯತ್ನ ಪಡಬೇಕು. ಮನಸ್ಸಿನಲ್ಲಿ ಶಾಂತಿಯನ್ನ ಹುಡುಕೋದು ಅಂದ್ರೆ ಇವತ್ತು ನಮ್ಮ ಮನಸ್ಸು ಅಶಾಂತ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ ನಮ್ಮ ನೆಗೆಟಿವ್ ಸಂಕಲ್ಪಗಳು. ಬೆಳಗ್ಗೆಯಿಂದ ರಾತ್ರಿಯವರೆಗೂ ನನಗೆ ಶಾಂತಿ ಇಲ್ಲ, ಶಾಂತಿ ಇಲ್ಲ, ಶಾಂತಿ ಇಲ್ಲ ಅಂತ ಏನ್ ಸಂಕಲ್ಪ ಮಾಡ್ತಾ ಇದ್ದೀವೋ ಆ ಥಾಟ್ಸ್ ಅನ್ನ ನಾವು ಚೇಂಜ್ ಮಾಡ್ಕೊಳ್ಬೇಕು.
ಅದ್ರ ಬದಲು ನಾವು ಪಾಸಿಟಿವ್ ಸಂಕಲ್ಪ ಮಾಡಬೇಕು. ನಾನು ಸ್ವಯಂ ಶಾಂತ ಸ್ವರೂಪಾತ್ಮ, ನನ್ನ ಮನಸ್ಸು ಶಾಂತವಾಗಿದೆ, ನನಗೆ ಬಹಳಷ್ಟು ಶಾಂತಿಯ ಅನುಭವ ಆಗ್ತಾ ಇದೆ, ನನ್ನಲ್ಲಿ ಶಾಂತಿ ಇದೆ, ಶಾಂತಿ ಇದೆ ಅನ್ನೋ ಅನುಭವವನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನಾವು ಮನಸ್ಸಿನಲ್ಲಿ ನಾನು ಶಾಂತಿಯಿಂದ ಇದ್ದೇನೆ, ಶಾಂತಿಯಿಂದ ಇದ್ದೇನೆ, ನನ್ನ ಜೀವನದಲ್ಲಿ ಶಾಂತಿ ಇದೆ ಅನ್ನೋ ಥಾಟ್ನ ಬಗ್ಗೆ ಅನುಭವ ಮಾಡ್ತಾ ಹೋದ್ರೆ ನಮ್ಮನ್ನ ಯಾರು ಎಂದು ಯಾವ ಕಾರಣಕ್ಕೂ ಅಶಾಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಯಾರಾದರೂ ನಮ್ಮ ಎದುರುಗಡೆ ಬಂದು ನಮಗೆ ಟೆನ್ಷನ್ ಕೊಟ್ಟಾಗ, ನಮ್ಮ ಮುಂದೆ ಅವರು ಜಗಳ ಆಡಿದಾಗ ಪ್ರತಿ ಬಾರಿಗೂ ನಮಗೆ ಸಿಟ್ಟು ಬರೋದಿಲ್ಲ. ಯಾವಾಗ ನಮ್ಮ ಮನಸ್ಸು ಶಾಂತವಾಗಿರ್ತದೋ ಆಗ ಯಾರು ಏನ್ ಮಾಡಿದ್ರು ನಾವು ಅವರಿಗೆ ರಿಟರ್ನ್ ಆಗಿ ಸಿಟ್ಟು ಮಾಡೋದಿಲ್ಲ. ಒಂದು ವೇಳೆ ಮೊದಲೇ ನಮ್ಮ ಮನಸ್ಸು ಅಶಾಂತ ಆಗಿತ್ತು ಅಂದ್ರೆ ಯಾರಾದ್ರೂ ಒಂದು ಮಾತು ಅಂದ ತಕ್ಷಣ ನಾವು ಜಗಳ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಅಂದ್ರೆ ಒಳಗಡೆ ಅಶಾಂತಿ ಇತ್ತು ಅಂದ್ರೆ ಅದನ್ನೇ ಹೊರಗಡೆ ಹಾಕ್ತೀವಿ. ಅದಕ್ಕೋಸ್ಕರ ಮೊದಲು ನಾನು ನನ್ನ ಮನಸ್ಸನ್ನ ಶಾಂತವಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಮನಸ್ಸನ್ನ ಶಾಂತವಾಗಿಟ್ಕೊಳ್ಳಿಕ್ಕೆ ಬಹಳ ಸುಂದರ ವಿಧಿ ಅಂದ್ರೆ ನಾನು ಶಾಂತಿಯಿಂದ ಕೂಡಿರುವಂತಹ ಸಂಕಲ್ಪಗಳನ್ನ ಕ್ರಿಯೇಟ್ ಮಾಡಬೇಕು. ಇವತ್ತೇನು ಅಶಾಂತಿಯಿಂದ ಕೂಡಿರೋ ಸಂಕಲ್ಪಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವೋ ಅದನ್ನ ಬಿಟ್ಟು ಶಾಂತಿಯಿಂದ ಕೂಡಿರುವಂತಹ ಸಂಕಲ್ಪಗಳನ್ನ ನಾವು ಕ್ರಿಯೇಟ್ ಮಾಡಬೇಕು. ಎಷ್ಟೆಷ್ಟು ಶಾಂತಿಯಿಂದ ಕೂಡಿರುವಂತಹ ವಿಚಾರವನ್ನು ನಾವು ರಚನೆ ಮಾಡ್ತೀವೋ ಅಷ್ಟು ನಮ್ಮ ಮನಸ್ಸು ಶಾಂತವಾಗಿರ್ತದೆ. ಅದು ನನ್ನ ಕೈಯಲ್ಲೇ ಇದೆ. ಯಾಕೆಂದ್ರೆ ಸಂಕಲ್ಪಕ್ಕೆ ನಾನೇ ಮಾಲೀಕ. ನನಗೆ ಯಾವ ಸಂಕಲ್ಪ ಬೇಕೋ ಅದನ್ನು ನಾನು ಮಾತ್ರ ಕ್ರಿಯೇಟ್ ಮಾಡಬಹುದು. ನನಗೆ ಬೇಕಾದಂತಹ ಸಂಕಲ್ಪವನ್ನ ಬೇರೆಯವರು ರಚನೆ ಮಾಡ್ಲಿಕ್ಕಾಗೋದಿಲ್ಲ. ಇವತ್ತು ಶಾಂತಿ ಅದ್ಭುತ ಶಕ್ತಿ. ಯಾರ ಜೀವನದಲ್ಲಿ ಶಾಂತಿ ಇದೆಯೋ ಅವರು ಜೀವನದಲ್ಲಿ ಎಂತಹ ಮಹಾನ್ ಕಾರ್ಯವನ್ನ ಬೇಕಾದ್ರೂ ಮಾಡಬಹುದು. ಇವತ್ತು ಯಾರೆಲ್ಲ ಮಹಾನ್ ವ್ಯಕ್ತಿಗಳು ಜಗತ್ನಲ್ಲಿದ್ದಾರೋ ಅವರೆಲ್ಲ ಜಾಸ್ತಿ ಶಬ್ದದಲ್ಲೂ ಬರೋದಿಲ್ಲ, ಜಾಸ್ತಿ ಮಾತುಗಳನ್ನು ಆಡೋದಿಲ್ಲ. ಆದಷ್ಟು ಶಾಂತಿಯಲ್ಲಿದ್ದು ಕೆಲವೇ ಶಬ್ದಗಳನ್ನ ಮಾತಾಡ್ತಾರೆ, ಅವಶ್ಯಕತೆ ಇದ್ದಷ್ಟು ಮಾತಾಡ್ತಾರೆ. ಅವರು ತಮ್ಮ ಶಾಂತಿಯ ಶಕ್ತಿಯಿಂದ ಮಹಾನ್ ಕಾರ್ಯವನ್ನ ಮಾಡಿ ತೋರಿಸ್ತಾರೆ. ಹಾಗಿದ್ರೆ ನಾನು ಏನಾದರೂ ಸಾಧನೆ ಮಾಡಬೇಕು, ನಾನು ಜೀವನದಲ್ಲಿ ಮುಂದೆ ಹೋಗಬೇಕು, ನಾನು ಏಕಾಗ್ರತೆಯಿಂದ ಏನನ್ನಾದರೂ ಸಾಧಿಸಬೇಕು ಅಂದ್ರೆ ಮೊದಲು ಶಾಂತಿಯ ಶಕ್ತಿಯನ್ನ ನನ್ನಲ್ಲಿ ನಾನು ಹೆಚ್ಚಿಸ್ಕೊಳ್ಬೇಕು. ಆ ಶಾಂತಿಯನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಮನಸ್ಸನ್ನ ಶಾಂತವಾಗಿಟ್ಕೊಳ್ಬೇಕು. ಮನಸ್ಸನ್ನ ಶಾಂತವಾಗಿಟ್ಕೊಳ್ಳಿಕ್ಕೋಸ್ಕರ ಆ ಶಾಂತಿಯಿಂದ ಕೂಡಿರೋ ಸಂಕಲ್ಪಗಳನ್ನ ತ್ಯಾಗ ಮಾಡಿ ಬಾರಿ ಬಾರಿಗೂ ಶಾಂತಿಯಿಂದ ಕೂಡಿರುವಂತಹ ವಿಚಾರಗಳನ್ನ ನಾವು ರಚನೆ ಮಾಡಬೇಕು. ಅದಕ್ಕೆ ನಾವೇನ್ ಮಾಡಬೇಕು ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು 21 ಬಾರಿ ನಾನು ಶಾಂತ ಸ್ವರೂಪಾತ್ಮ, ನನ್ನಲ್ಲಿ ಅಪಾರ ಶಾಂತಿ ಇದೆ, ನಾನಿರೋದೇ ಶಾಂತ ಸ್ವರೂಪ ಅನ್ನೋ ಸಂಕಲ್ಪವನ್ನ ಬೆಳಗ್ಗೆ ಎದ್ದ ತಕ್ಷಣ ಒಂದು 21 ಸರಿ, ರಾತ್ರಿ ಮಲಗುವಾಗಲೂ ಕೂಡ ಒಂದು 21 ಸರಿ ಬಾರಿ ಬಾರಿಗೂ ನಾನು ಶಾಂತ ಸ್ವರೂಪಾತ್ಮ, ಶಾಂತ ಸ್ವರೂಪಾತ್ಮ ಅನ್ನೋ ಸಂಕಲ್ಪವನ್ನ ಮಾಡ್ತಾ ಹೋದ್ರೆ ಜಗತ್ತಿನ ಯಾವ ವ್ಯಕ್ತಿಯೂ ಯಾವ ಕಾರಣಕ್ಕೂ ಎಂದೂ ನನ್ನ ಮನಸ್ಸನ್ನ ಅಶಾಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾವಾಗ ನನ್ನ ಮನಸ್ಸಿನಲ್ಲಿ ಶಾಂತಿಯ ಶಕ್ತಿ ಜಾಸ್ತಿ ಆಗ್ತದೋ ಆಗ ನಾನು ಅಸಂಭವ ಕಾರ್ಯವನ್ನೂ ಕೂಡ ಮನಸ್ಸಿನ ಏಕಾಗ್ರತೆಯ ಮೂಲಕ ಮಾಡಿ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಜೀವನದಲ್ಲಿ ಪ್ರತಿ ಕಾರ್ಯದಲ್ಲೂ ಶಾಂತಿಯಿಂದ ನಾವು ಸಫಲತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳಬಹುದು. ಓಂ ಶಾಂತಿ.